ದುಡ್ಡು ದುಡ್ಡು ದುಡ್ಡು. ಒಂದು ಕಾಲದ 1 ರೂಪಾಯಿ ಇವತ್ತಿನ 100 ರೂಪಾಯಿಗೆ ಸಮ. ಅದೇ ಇವತ್ತಿನ 1 ರೂಪಾಯಿ ಅವತ್ತಿನ 5 ಪೈಸೆಗೆ ಸಮ. ಒಂದೊಂದು ರೂಪಾಯಿಗೂ ಎಷ್ಟು ಕಷ್ಟಪಡ್ತಾ ಇದ್ವಿ. ಒಂದು ಕಾಲದಲ್ಲಿ ಅಪ್ಪ ಅಮ್ಮ ಅಥವಾ ದೊಡ್ಡವ್ರು ಕೊಡ್ತಿದ್ದು 1 ರೂಪಾಯಿಗೂ ಎಷ್ಟು ಖುಷಿ ಪಡ್ತಾ ಇದ್ವಿ. ಅದೇ ಇವತ್ತು 1 ರೂಪಾಯಿಗೆ ಏನು ಬರುತ್ತೆ. ಇವತ್ತಿನ ಪ್ರಪಂಚದಲ್ಲಿ ದುಡ್ಡಿದ್ದವರು ದುಡ್ಡಿಂದ ದುನಿಯಾನೇ ಆಳ್ತಾ ಇದ್ದಾರೆ. ಅಧಿಕಾರಕ್ಕಾಗಿ, ಹಣ, ಅಂತಸ್ತು, ಆಸ್ತಿ, ಹೆಸರು, ಕೀರ್ತಿಗಾಗಿ ಮಾಡಬಾರ್ದು ಮೋಸ ಎಲ್ಲ ಮಾಡಿ ಪ್ರಜೆಗಳೇ ಪ್ರಭುಗಳಾಗಿರೋ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಅಂತ ನಂಬಿಸಿ ಜನಗಳ ಜೀವನನ ಕತ್ಲೆ ಮಾಡಿ ಬದುಕೋಕ್ಕೋಸ್ಕರ 1 ರೂಪಾಯಿ ದುಡ್ಡಿಗೂ ಕಷ್ಟಪಡೋ ಥರ ಮಾಡಿ ಅವ್ರ ಜೀವನನ ಉಜ್ವಲವಾಗಿ ಬೆಳಗಿಸ್ಕೊಂಡು ಜನಗಳ ಜೀವನನ ಕತ್ಲೆ ಮಾಡಿದ್ದಾರೆ. ಒಂದು ಕಾಲದಲ್ಲಿ ದುಡ್ಡು ಮತ್ತು ಸ್ನೇಹ, ಪ್ರೀತಿ, ವಿಶ್ವಾಸ 2 ಮುಖದ ಒಂದು ನಾಣ್ಯ ಇದ್ದಂತೆ ಅಂತ ಹೇಳ್ತಾ ಇದ್ದು ನಾನು 75% ದುಡ್ಡೇ ಮುಖ್ಯ ಜೀವನಕ್ಕೆ ಅಂತ ಹೇಳೋ ಸ್ಥಿತಿ ಬಂದಿದೆ. ದುಡ್ಡಿದ್ರೆ 100ಕ್ಕೆ 75ರಷ್ಟು ಸಮಸ್ಯೆಗಳೇ ಸಾಲ್ವ್. ಅದೇ ದುಡ್ಡಿಲ್ಲ ಅಂದರೆ ಜೀವನನೇ ಹಾಳಾಗುತ್ತೆ. ಆಸೆ, ಆಕಾಂಕ್ಷೆಗಳು, ಕನಸುಗಳು ಕನಸಾಗೇ ಉಳಿತು. ಜೀವನ ಮರೀಚಿಕೆಯಾಗಿ ಉಳಿಯುತ್ತೆ. ಒಂದು ಟೈಮಲ್ಲಿ 1 ರೂಪಾಯಿ ದುಡ್ಡಿಗೋಸ್ಕರ ಬಸ್ ಚಾರ್ಜ್ ದುಡ್ಡಿಲ್ಲದೆ ನಡೀತಾ ಇದ್ದರೆ ಈಗ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೋಸ್ಕರ ನಡಿಬೇಕಾಗಿದೆ. ಆರೋಗ್ಯ ಕೆಟ್ಟರೆ ಮನುಷ್ಯನ ಜೀವನ ಯಾವ ಸ್ಥಿತಿ ಬರುತ್ತೆ ಅಂತ ನೋಡಿ. ಆರೋಗ್ಯಕ್ಕೋಸ್ಕರ ಎಷ್ಟು ಜನ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ನೋಡಿ. ದುಡ್ಡಿಗೋಸ್ಕರ ತಮ್ಮ ಆರೋಗ್ಯನ ಲೆಕ್ಕಿಸ್ದಂಗೆ ದುಡಿತೀವಿ. ದುಡ್ಡೇ ಮುಖ್ಯ ಅಂತ ಕೊನೆಗೆ